ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವಾಗ ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಒಂದಿನ ಮಾಡಿದ್ರೆ ಅರ್ಧ ಅಷ್ಟೇ ವ್ಲಾಗ್, ಅದ್ರ ನೆಕ್ಸ್ಟ್ ಡೇ ಇನ್ನೊಂದು ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೀಗಾಗ್ತದೆ. ಯಾಕೆ ಅಂತಂದರೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿರುತ್ತೆ, ನನ್ನದು ಶಾಪಿಂಗು ಅದು ಇದು ಅಂತೆಲ್ಲ ಇರುತ್ತೆ. ಆದ್ದರಿಂದ ಸ್ವಲ್ಪ ನನಗೆ ಲೇಟ್ ಆಗ್ತಾಯಿದೆ. ಅದು ನನ್ನ ಒಬ್ಬಳಿಗೆ ಅಂತ ಅಲ್ಲ, ಎಲ್ರಿಗೂ ತೊಗೊಬೇಕಾಗಿರುತ್ತೆ. ನನಗೆ ಅದು ಒಂದು ಸ್ವಲ್ಪ ಕೆಲಸಗಳಿರ್ತವೆ, ಅದನ್ನೆಲ್ಲ ಮಾಡಿಕೊಂಡು ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ವ್ಲಾಗ್ನ ನಿಮ್ಮ ಜೊತೆ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ, ಬಿಸಿ ಬಿಸಿ ಅಡುಗೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು. ನಾನು ಯೂಶ್ವಲಿ ಯಾವಾಗಲೂ ಬಸ್ಸಾರು, ತರಕಾರಿ ಸಾರು, ಕಾಳು ಸಾರು ಇದೇ ಮಾಡ್ತೀನಿ. ನಾನು ಹೇಳ್ದಂಗೆ ನಾನ್ ವೆಜ್ಜೆಲ್ಲ ಅಷ್ಟೆಲ್ಲ ಏನು ಜಾಸ್ತಿ ನಾನು ಮಾಡೋದಕ್ಕೆ ಹೋಗಲ್ಲ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಯೂಶ್ವಲಿ ಏನಂತಂದರೆ ತಿನ್ನಬೇಕು ಅಂತ ಅನಿಸಿದ್ರೆ ಎಲ್ಲಾದರೂ ಒಂಚೂರು ಆರ್ಡ್ರ್ ಮಾಡ್ಕೊತೀವಿ, ತಿನ್ಕೊಂಡು ಬಿಡ್ತೀವಿ. ಆದರೆ ತಂದು ಮಾಡಲೇಬೇಕು ಅಂತಂದರೆ ಒಂದು ಸ್ವಲ್ಪ ಏನಾದರೂ ಮಟನ್ನು ಚಿಕನ್ ಅಪರೂಪ ಆಗಿಬಿಟ್ಟಿದೆ ಇತ್ತೀಚೆಗೆ. ಸೊ ಯಾರು ಮಾಡ್ತಾರೆ? ಅದ್ರ ಬದಲು ಒಂದು ಟೈಮ್ ತಿನ್ನಬೇಕು ಅಂತ ಅನಿಸುವಾಗ ಒಂದು ಟೈಮಿಗೆ ಆಗೋ ಥರ ತರಿಸಿ ತಿನ್ಕೊಂಡ್ಬಿಟ್ರೆ ಮುಗೀತು, ಫಿನಿಶ್. ಒಂದು ವಾರದಲ್ಲಿ ಒಂದೆರಡು ಸರಿ ಹಂಗೆ ಮಾಡಿಕೊಂಡು ತಿಂದ್ಬಿಡ್ತೀವಿ. ಈ ಥರ ಮಾಡ್ತೀವಿ. ಇವತ್ತು ತರಕಾರಿ ಸಾರು ಮಾಡ್ತಿದ್ದೀನಿ. ನಾನೊಂದು ಕಡಾಯಿ ಆರ್ಡ್ರ್ ಮಾಡಿದ್ದೆ, ಅದು ತುಂಬ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಗಿ ಇದನ್ನು ತರಿಸಿದ್ದೆ. ಇವತ್ತು ಫಸ್ಟ್ ಟೈಮು ಇದರಲ್ಲಿ ತರಕಾರಿ ಸಾರು ಮಾಡ್ತಾಯಿದ್ದೀನಿ. ಏನೋ ಸ್ವೀಟ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಯ್ಯೋ ಅದು ಏನಾದ್ರು ಇಷ್ಟು ಒಂದು ಸ್ವಲ್ಪ ದೊಡ್ಡದಾಗಿದೆ. ಇದು ಏನು 4 ಲೀಟ್ರ್ 5 ಲೀಟ್ರ್ ಇದೆ ಅಂತ ಅನಿಸುತ್ತೆ. ಇದು ದೊಡ್ಡದಾಗಿರೋದ್ರೆ ಇದರಲ್ಲಿ ಯಾವ ಸ್ವೀಟ್ ಮಾಡೋಕ್ಕೆ ಹೋಗಲಿ. ಸ್ವೀಟ್ಸ್ ಏನು ಮಾಡ್ತು ಅಂತಂದರೆ ನಾನೇ ಕೂತ್ಕೊಂಡು ತಿಂತಾ ಇರಬೇಕು, ಬೇಕಾದ್ರೆ 3 ದಿನದವರೆಗೂ. ಯಾರೂ ಅಷ್ಟಾಗಿ ತಿನ್ನೋದೇ ಇಲ್ಲ. ಒಂದು ಶಾವಿಗೆ ಪಾಯಸ ಮಾಡಿದ್ರೇನೇ ಯಾರೂ ತಿನ್ನೋದೇ ಇಲ್ಲ, ನಾನೇ ತಿನ್ನಬೇಕು. ಅದಕ್ಕೋಸ್ಕರ ಇತ್ತೀಚೆಗೆ ಜಾಸ್ತಿ ಯಾವ ಸ್ವೀಟ್ಸು ಮಾಡೋಕ್ಕೆ ಹೋಗ್ತಾಯಿಲ್ಲ. ಕೆಲವೊಂದು ಟೈಮ್ ಇಷ್ಟ ಆಗುತ್ತೆ ನನಗೂ ಕೂಡ. ಈ ರವೆ ಉಂಡೆ ಮಾಡೋಣ, ಇಲ್ಲ ಅಂತಂದರೆ ಬೇರೆ ಏನಾದ್ರು ಸ್ವೀಟ್ಸ್ ಮಾಡೋಣ, ಇಲ್ಲ ಬಾದಾಮ್ ಹಲ್ವಾ ಆ ಥರ, ಗೋಡಂಬಿ ಬರ್ಫಿ ಈ ಥರ ಮಾಡೋಣ ಅಂತ ಅನ್ಕೊತೀನಿ. ಅಯ್ಯೋ ಅದೇನೋ ಗೊತ್ತಿಲ್ಲ, ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ಸರಿ ಅಂದ್ಕೊಂಡು ಸುಮ್ಮನಾಗ್ತೀನಿ. ಇವತ್ತು ತರಕಾರಿ ಸಾಂಬಾರು ಮಾಡೋಣ ಅಟ್ಲೀಸ್ಟ್ ಅಂದ್ಕೊಂಡು ಸರಿ ಅಂದ್ಬಿಟ್ಟು ತರಕಾರಿ ಮೂಲಂಗಿ, ಗೆಡ್ಡೆಕೋಸು, ಆಲೂಗೆಡ್ಡೆ, ಒಂದೆರಡು ಬೀನ್ಸು ಇದೆಲ್ಲನೂ ಹಾಕಿ ಮಾಡ್ತಾಯಿದ್ದೀನಿ. ತರಕಾರಿ ಸಾರು ಅಂತಂದಾಗ ನನಗೆ ಒಂದು 4-5 ಥರ ತರಕಾರಿ ಸಾರು ಮಾಡ್ತೀನಿ. ಒಂದೊಂದು ಸತಿ ಒಂದೊಂದು ಥರ ತರಕಾರಿ ಸಾರು ಮಾಡ್ತೀನಿ. ಇವತ್ತು ತರಕಾರಿಗೆ ಬೇಳೆ ಮಾತ್ರ ವಿಜಿಲ್ ಹಾಕ್ಸಿದ್ದೀನಿ ಅಷ್ಟೇ. ಆದರೆ ತರಕಾರಿಗಳೆಲ್ಲ ಒಗ್ಗರಣೆ ಮಾಡಿಬಿಟ್ಟು ಡೈರೆಕ್ಟಾಗಿಯೇ ಸಾಂಬಾರು ಮಾಡ್ತೀನಿ. ಕೆಲವು ಟೈಮ್ ವಿಜಿಲ್ ಹಾಕ್ಸ್ಬಿಟ್ರೆ ತರಕಾರಿ ಎಲ್ಲ ಕಲಸೋದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವತ್ತೊಂದು ಸ್ವಲ್ಪ ಈ ಥರ ಮಾಡೋಣ ಅಂದ್ಕೊಂಡು, ಅಂದರೆ ಕಲಸೋದಂಗೆ ಆಗಲ್ಲ, ಅದು ಬೆಂದು ಹೋದಂಗೆ ಆಗಿಬಿಡುತ್ತಲ್ಲ, ಕ್ರಂಚಿ ಆಗಿರೋದಿಲ್ಲ. ಅದಕ್ಕೆ ಸ್ವಲ್ಪ ಕ್ರಂಚಿ ಆಗಿರೋ ಥರ ಸಾಂಬಾರು ಮಾಡೋಣ ಅಂತ. ನನ್ನ ಜೊತೆಗೆ ಇವಾಗ ಒಗ್ಗರಣೆ ಮಾಡಿ ಈರುಳ್ಳಿ, ಟೊಮೊಟೊ, ತರಕಾರಿ, ಸಾಸಿವೆ, ಜೀರಿಗೆ, ಕರಿಬೇವು ಇದೆಲ್ಲ ಎಣ್ಣೆ ನಾನು ಒಗ್ಗರಣೆ ಮಾಡಿಬಿಟ್ಟು ಇವಾಗ ಸಾಂಬಾರು ಪೌಡರ್ ಹಾಕಿ ಇದಕ್ಕೆ ಮಸಾಲೆ ಏನಾದ್ರು ಒಂದು ಸ್ವಲ್ಪ ಹಾಕಬೇಕಾಗಿತ್ತು. ಅದಕ್ಕೆ ನಾನು ಏನು ಮಾಡಿದೆ, ಬೆಳಗ್ಗೆ ತಿಂಡಿ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ಮಾಡಿದ್ದೆ. ಚಟ್ನಿನೇ ಮಿಕ್ಕಿತ್ತು, ಚಟ್ನಿನ ಹಾಕಿದೆ. ಯೂಶ್ವಲಿ ಸುಮಾರು ಜನ ಚಟ್ನಿ ಹಾಕೋದಿಲ್ಲ. ನಾನೇನು ಮಾಡ್ತೀನಿ ಅಂತಂದರೆ ಚಟ್ನಿ ಮಿಕ್ಕಿದರೆ ಚಟ್ನಿನ ಹಾಕ್ತೀನಿ. ನಾನು ಇದನ್ನು ಯಾರ ಹತ್ರ ಕಲ್ತಿದ್ದಂದರೆ ನಮ್ಮ ಆಂಟಿ ಹತ್ರ. ನಾನು ಫಸ್ಟಿಗೆ ಅನ್ಕೊತಿದ್ದೆ, ನಮ್ಮ ಆಂಟಿ ಹಾಕ್ತಾಗಲಿಲ್ಲ. ಅಯ್ಯೋ ಆಂಟಿ ಏನು ಚಟ್ನಿ ಹಾಕ್ತೀರಾ ನೀವು ಅಂತ ಅನ್ಕೊತಿದ್ದೆ. ಆಮೇಲೆ ನಮ್ಮ ಆಂಟಿ ಏನಾಗುತ್ತೆ ಮಗ, ಅದನ್ನು ಕೂಡ ತೆಂಗಿನಕಾಯಿ, ಬೆಳ್ಳುಳ್ಳಿ ಮತ್ತು ಹುರ್ಗಡ್ಲೆ ಹಾಕಿ ರುಬ್ಬಿರ್ತೀವಿ ಅಲ್ವಾ, ಏನಾಗುತ್ತೆ ಚೆನ್ನಾಗಿರುತ್ತೆ ನೋಡು ಸಾಂಬಾರು ಅಂತ ಹೇಳಿದ್ರು. ಇದೇ ಥರ ಸೇಮ್ ನಮ್ಮ ನಗ್ಮನೂ ಕೂಡ ಕೇಳ್ತಾಯಿದ್ರು, ಅಕ್ಕ ಇದೇನಕ್ಕ ಚಟ್ನಿ ಹಾಕ್ಬಿಡ್ತಾ ಇದೆಯಾ ನೀನು, ಚೆನ್ನಾಗಿರುತ್ತೇನಕ್ಕ ಅಂತ ಕೇಳ್ತಾಯಿದ್ರು. ನಾನು ಅದಕ್ಕೆ ಇಲ್ಲ ನಗ್ಮ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಹೌದಾ ಅಂತ ಸಾಂಬಾರಾಗ ಟೇಸ್ಟ್ ಮಾಡ್ತೀನಿ ಅಕ್ಕ ಅಂತ ನಗ್ಮನೂ ಕೂಡ ಕೆಲಸ ಮಾಡ್ತಾ ನಗ್ಮ ಹೆಂಗೆ ಅಂತಂದರೆ ಎಲ್ಲ ನೋಡ್ಕೊತಿರ್ತಾರೆ, ಏನು ಅಡುಗೆ ಮಾಡ್ತೀನಿ ಅಂತ ಎಲ್ಲ ನೋಡ್ಕೊತಿರ್ತಾರೆ. ಆದ್ದರಿಂದ ಹಾಗೆ ಇವತ್ತು ರಾಗಿ ದೋಸೆ ಮಾಡಿದ್ದೆ. ರಾಗಿ ದೋಸೆ ಜೊತೆಗೆ ಇವತ್ತು ಬೆಳಿಗ್ಗೆ ಫಸ್ಟ್ ಟೈಮ್, ನಾನು ಯಾವತ್ತು ಬೆಳಿಗ್ಗೆನೇ ಚಿಕನ್ ಮಾಡೋದಿಲ್ಲ. ಆದರೆ ಇವತ್ತು ಫಸ್ಟ್ ಟೈಮ್ ನಾನು ಬೆಳಗ್ಗೆನೇ ಅಂದರೆ 10 ಗಂಟೆ 11 ಗಂಟೆ ಅಷ್ಟರಲ್ಲಿ ಚಿಕನ್ ಮಾಡಿಬಿಟ್ಟಿದ್ದೆ. ಮಾಡಿದ್ದೀನೇನೋ ಮೇ ಬಿ ತುಂಬ ವರ್ಷಗಳೇ ಆಗೋಗಿದ್ವು ಅಂತ ಅಂದ್ಕೊತೀನಿ. ಸೊ ಅದನ್ನು ಬ್ರೇಕ್ಫಾಸ್ಟಿಗೂ ಕೂಡ ಮಾಡಿದ್ದೆ. ಇನ್ನು ಖುಷಿಮಾ ನೋಡಿ, ಇಲ್ಲಿ ನಾನು ಒಂದು ರೌಂಡ್ ಟೇಬಲ್ ಇಟ್ಟಿದ್ದೀನಿ, ಅದರೊಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಅವಳಾಗೆ ಬರಬೇಕು ಹೊರಗಡೆ ಅಂದ್ಬಿಟ್ಟು ನಾವು ಸುಮ್ಮನೆ ಸೈಲೆಂಟಾಗಿ ಕೂತಿದ್ವಿ. ಎಷ್ಟು ಹರಸಾಹಸ ಮಾಡ್ತಾಯಿದ್ದಾಳೆ ಹೊರಗಡೆ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಹಂಗೆ ನಗ್ತಾಯಿದ್ವಿ ನಾನು ರಕ್ಷಿತ್ ಇಬ್ಬರು ಕೂತ್ಕೊಂಡು. ನೋಡಿ ಅವಳು ಎಷ್ಟು ಇದು ಮಾಡ್ತಾಯಿದ್ದಾಳೆ ಅಂತ. ಖುಷಿಮಾ ನೋಡಿ ಫ್ರೆಂಡ್ಸ್, ಇಲ್ಲಿ ಹೋಗಿ ಸಿಕ್ಕಾಕೊಂಡು ನಮ್ಮ ಹುಡುಗಿ ಅವತಾರ ನೋಡಿ ಅಲ್ಲಿ. ಹಂಗೆ ಅವತ್ತು ಊಟ ತಿನ್ಸ್ಬೇಕಾ ನೀವು? ಊಟ ತಿನ್ಸ್ಬೇಕಾ? ಬನ್ನಿ ಫ್ರೆಂಡ್ಸ್, ಬನ್ನಿ ಮೇಡಮ್. ನೋಡಿ ಫಸ್ಟ್ ಹಿಂಗ್ ಹೊರಗಡೆ ಕೈ ತಗೊಂಡು ಹಿಂಗೆ ಹಿಂಗೆ ಲಾಕ್ ಮಾಡ್ಕೊಂಡ್ಬಿಟ್ರೆ ತಲೆ ಒಂದು ಹೊರಗಡೆ ಹಿಂಗೆ ಹಾಕ್ಸ್ಕೊಂಡು ತಿನ್ಸ್ತಿದ್ರೆ ಹಿಂಗೂ ಅನ್ನಕ್ಕಾಗಲ್ಲ, ಹಿಂಗೂ ಅನ್ನಕ್ಕಾಗಲ್ಲ. ಇಷ್ಟೇ.
ಹಿಂಗ್ ಕಟಾಕ್ಬಿಟ್ಟು ಕರಿಯ ಒಳಗಡೆ ಪಪ್ಪುರ ಮಗನ ಕರ್ಕ ಹೊರಗಡೆ ಬಾಯ್ಲಿ ಅದನ್ನು ತೋರಿಸ್ಬಿಟ್ಟು ಒಳಗಡೆ ಇವಳು ಹೋಗಿರೋದು. ನಾನು ಇದೇ ಫಸ್ಟ್ ಟೈಮ್ ಅವಳು ಹೋಗಿರೋದು ನೋಡ್ತಾ ಇರೋದು. ಕುಂಡಿ ಒಳಗಡೆ ತೋರ್ಸು ರಕ್ಷಿತ್ ಫಸ್ಟು. ಸೈಡ್ ಮಾಡು ಹಾ ಹಂಗೆ ಸೈಡಿಂದ ಹೇಳ್ಕೊ. ಹಾಗೆ ಈ ಥರ ನಾನೇ ಅದೆಷ್ಟು ತರಲೆಗಳು ಮಾಡಿದ್ದೀನೋ ಚಿಕ್ಕ ಹುಡುಗಿ ಇರುವಾಗ. ರಕ್ಷಿತ್ ನೀನೇನಾದ್ರು ಮಾಡಿರೋದು ನೆನಪ ಇದೆಯಾ? ನನ್ನ ಮಗ ಏನು ಮಾಡಿದ ಅಂದ್ರೆ ಈ ಥರ ಎಲ್ಲ ಮಾಡಿಲ್ಲ ನನ್ನ ಮಗ ಜಾಸ್ತಿ. ಬೀಳೋದು ಗಾಯ ಮಾಡ್ಕೊಳ್ಳೋದು, ಆಮೇಲೆ ನನ್ನ ಗಾಡಿನ ತಗೊಂಡೋಗ್ಬಿಟ್ಟು ಬೇರೆಯವ್ರ ಗಾಡಿ ಮೇಲೆ ಹಾಕ್ಬಿಡೋದು ಆಕ್ಸಿಲೇಟರ್ ಕೊಟ್ಟು. ಚಿಕ್ಕವನಲ್ಲಿ 6th ಸ್ಟ್ಯಾಂಡರ್ಡ್. ಹೌದಾ? ಈ ಥರ ಎಲ್ಲ ಮಾಡಿದ್ದಾನೆ ಬೇಜಾರು. ನಾನು ಗಾಡಿ ಓಡಿಸೋದು ಯಾರು ಕಲ್ಸೇ ಇಲ್ಲ. ಜ್ಞಾಪನ ಇದೆಯಾ? ಹೌದೌದು ಕಲ್ಸಿದ್ದೀರಾ? ಕಲ್ಸಿಲ್ಲ. ಏಯ್ ಬಚ್ಚಿ ತಲೆ, ಅದು ಬಾಲ್ಟಿ ತಲೆ, ಅದನ್ನ ಕಚ್ತಿದ್ಯಾ? ಕೂದಲು ಇದೆ, ಅದು ಬಿಳಿ ತಲೆ ಕೂದಲು ಇರೋದು. ಹಿಂಗೆ ಮಗುನ್ ಬೀಳ್ಸು ನೀನು. ಅಯ್ಯೋ ಲಲ್ಲ, ಬೇಡಪ್ಪ ಬೇಡ ಖುಷಿ ಸವಸ ಬೇಡ ನಮಗೆ. ಬಿಲ್ಲು ಬಾಯ್ ಮಾಡ್ಬಿಡು ಎಲ್ರಿಗೂ. ಬಾಯ್ ಮಾಡ್ಬಿಡು ಕೊಡ್ತೀನಿ. ಬಾಯ್ ಮಾಡು. ಅವಿಲು ಹೀರೋ ನಂಬರ್ ಇಲ್ಲ ಅದಕ್ಕೆ. ಆ ಥರ ಹೀರೋ ಇವರು. ನಂಬರೇ ಇಲ್ಲದೆ ಇರೋ ಹೀರೋ ಫ್ರೆಂಡ್ಸ್. ನಂಬರ್ ಅನ್ಕೊಳ್ಳಲ್ಲ, ಅದಕ್ಕೆ ನಂಬರೇ ಇಲ್ಲದೆ ಇರೋ. ಓಕೆ ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ರೆಡಿಯಾಗಿ ಹೊರಗಡೆ ಹೊರಡ್ತಾ ಇದ್ದೀನಿ. ಶಾಪಿಂಗ್ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ ದರ್ಶನ್ ಮದುವೆ ಶಾಪಿಂಗಿಗೆ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನೊಬ್ಬಳೇ ಎಲ್ಲ ಇನ್ನೂ ಎಲ್ಲರೂ ಜಾಯ್ನ್ ಆಗ್ತಾರೆ ಯಾರ್ಯಾರು ಅನ್ನೋದನ್ನ ನಿಮಗೆ ಅಲ್ಲೋದಾಗಲೇ ತೋರಿಸ್ತೀನಿ ನಾನು. ಗಾಡಿನಲ್ಲಿ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಗಾಡಿ ತೊಗೊಂಡು ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಸಡನ್ನಾಗಿ 3 ಗಂಟೆಗೆ ಹೊರಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ನಾನು. ಆದರೆ ಇವಾಗ ಬಂದು 1 ಗಂಟೆಗೆ ಹೊರಡಬೇಕಾದ ಪರಿಸ್ಥಿತಿ ಬಂದಿದೆ. ಖುಷಿಮಾನ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಇವಾಗ. ಅದ್ರ ಜೊತೆಗೆ ಚಾಂದಿನಿ ಕೂಡ ಜಾಯ್ನ್ ಆಗ್ತಾಳೆ ಅಲ್ಲಿ. ನಾನಿವಾಗ ಅವಳಿಗೆ ಹೊರಡುವಾಗ ನಾನು ಕಾಲ್ ಮಾಡಿದ್ರೆ ಅವಳು ಆ ಕಡೆಯಿಂದ ಜಾಯ್ನ್ ಆಗ್ತಾಳೆ, ನಾನು ಈ ಕಡೆಯಿಂದ ಜಾಯ್ನ್ ಆಗ್ತೀನಿ. ಶಿಲ್ಪನೂ ಬರಬೇಕಾಯ್ತು. ಶಿಲ್ಪ ಆದರೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಆಗಲ್ಲ ಅಂತ ಹೇಳಿದ್ಲು. ಇನ್ನು ನಾಳೆ ನಾಡಿದ್ದು ಅಂತ ಅನ್ನೋಷ್ಟರಲ್ಲಿ ಇನ್ನು ಹತ್ರ ಇದೆ ಮದುವೆ. ನಮಗೆ ಏನಕ್ಕಾರು ಬ್ಲೌಸ್ ಹೊಲಿಯೋಕೆ ಕೊಡಬೇಕು, ಇದಕ್ಕೆ ಅಂತೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಇದು ಮಾಡ್ತಾಯಿದ್ದೆ. ಶಾಪಿಂಗ್ ಅಂತ ಮಾಡ್ತಾ ಇದ್ದೀವಿ. ಶಾಪಿಂಗ್ ಎಷ್ಟು ಮಾಡಿದ್ರು ಮುಗಿತಾ ಇಲ್ಲ. ಮದುವೆ ಅಂತ ಹೇಳಿದ್ಮೇಲೆ ಗೊತ್ತಿರುತ್ತಲ್ವ ನಿಮಗೆ ಹೆಂಗಿರುತ್ತೆ ಶಾಪಿಂಗ್ ಅಂತ ಹೇಳಿ. ಸೊ ಆದ್ದರಿಂದ ಓಕೆ, ಇನ್ನು ಖುಷಿಮಾನ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ನಗ್ಮ ಕೂಡ ಮನೆಯಲ್ಲೇ ಇದ್ದಾರೆ. ಅವ್ರು ಮುಗಿಸ್ಬಿಟ್ಟು ಕೆಲಸನೆಲ್ಲ ಹೋಗ್ತಾರೆ. ರಕ್ಷಿತ್ ಮನೆಯಲ್ಲೇ ಇದ್ದಾನೆ. ಆ್ಯಂಡ್ ಸೋಮ್ ಇವತ್ತು ಆಫ್ ಡೇ ಬೇಗ ಬರ್ತಾರೆ. ಆದ್ದರಿಂದ ಸರಿ ಅಂದ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ, ಖುಷಿನ ಆರಾಮಾಗಿ ಮ್ಯಾನೇಜ್ ಮಾಡ್ತಾರೆ. ಸೋಮ್ ಇದ್ದರೆ ಮನೆಯಲ್ಲಿ ಸಾಕು. ಯಾರು ರಕ್ಷಿತ್ ಇದ್ದರೆ ಅಮ್ಮ ಅಂತ ಹೇಳ್ತಾಳೆ. ಅವರಪ್ಪ ಇರೋದ್ರಿಂದ ಟೆನ್ಷನ್ ಇಲ್ಲ, ಆರಾಮ ಮನೇಲಿ ಇರ್ತಾಳೆ. ಕೇಳಲ್ಲ ನಾನು ಜಾಸ್ತಿ ಅಂತ ಹೇಳ್ಕೊಂಡು. ಸೊ ಅದಕ್ಕೆ ಆರಾಮಾಗಿ ಊಟ ಬಂದುಬಿಡೋಣ ಇವತ್ತು ಅಂತ ಹೇಳ್ಕೊಂಡು ಹೊರಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಚಿಕ್ಕಪೇಟೆ ಕಡೆಗೆ ಹೊರಡೋಣ. ಕೆಲಸ ಇದೆ, ಏನೇನು ಶಾಪಿಂಗು ಏನು ಎತ್ತ ಅನ್ನೋದನ್ನ ಆಮೇಲೆ ತೋರಿಸ್ತೀನಿ. ಓಕೆನಾ? ಬನ್ನಿ ಹೊರಡೋಣ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮಮ್ಮ ಸ್ಪೆಕ್ಸ್ ಹಾಕೊಂಡು ಗಾಡೀಲಿ ಹೋಗ್ತಾರಂತೆ. ಈ ಬಿಸಿಲಿಗೆ ಅಷ್ಟೇ ತಲೆನೋವು ಫುಲ್ ಬಂದ್ಬಿಡ್ತದೆ ನಮಗೆ. ಸರಿ, ಓಕೆ ಬಾಯ್. ಹುಷಾರು. ಹಂಗೆ ಬಂದ್ಬಿಡ್ತೀನಿ ನಾನು ಚಿಕ್ಕಪೇಟೆಗೆ ಕರ್ಕೊಂಡು ಹೋಗ್ಬಿಡ್ರಿ. ಬಂದ್ಬಿಡು. ಇನ್ನು ಡೈರೆಕ್ಟಾಗಿ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಅಕ್ಕ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಇವತ್ತು ಆ್ಯಕ್ಚುಲಿ ನಮ್ಮ ಅಕ್ಕ ಆಮೇಲೆ ಚಾಂದಿ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಒಂದು ಸ್ವಲ್ಪ ಡ್ರೆಸ್ಸು ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿದ್ವಿ. ಅದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೂ ಏನಂದರೆ ಸುಮಾರು ಜನ ನನ್ನ ಬರ್ತ್ಡೇನಲ್ಲಿ ಹಾಕ್ಕೊಂಡಿದ್ದು ಒಂದು ಡ್ರೆಸ್ನ ಸುಮಾರು ಜನ ಕೇಳ್ತಾಯಿದ್ವಿ. ಒಂದಷ್ಟು ಡ್ರೆಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನಗೆ ಇಷ್ಟ ಆಗಿರೋಂಥ ಡ್ರೆಸ್ಗಳು ತರಿಸಿರೋದನ್ನ. ಯಾಕೆ ಅಂತಂದರೆ ಇವಾಗ ಅಮೆಝಾನ್ ಗ್ರೇಟ್ ಸಮ್ಮರ್ ಸೇಲ್ ನಡೀತಾ ಇದೆ. ಅಂದರೆ ನಿಮಗೆ 7th ಇರುತ್ತೆ. ಆಗಲೇ ಆಲ್ರೆಡಿ May 2 ಶುರು ಆಗಿದೆ ಅಮೆಝಾನ್ ಗ್ರೇಟ್ ಸಮ್ಮರ್ ಸೇಲು. ನಿಮಗೆ 50% 80% ಆಫ್ ಸಿಗುತ್ತೆ. ಜೊತೆಗೆ 1500 ಟಾಪ್ ಬ್ರ್ಯಾಂಡ್ಸ್ ಇದೆ. ಮತ್ತು 3 lakhs
ಪ್ಲಸ್ ಸ್ಟೈಲ್ಸು, ಫ್ಯಾಷನ್ ಮತ್ತು ಬ್ಯೂಟಿ ಪ್ರಾಡಕ್ಟ್ಸ್ಗಳಿಗೆಲ್ಲ ನಿಮಗೆ ಆಫರ್ ಸಿಗ್ತಾಯಿದೆ. ಸೊ ಮಿಸ್ ಮಾಡಬೇಡಿ. ಈ ಟೈಮ್ನಲ್ಲಿ ಆಫರ್ ಇರೋದ್ರಿಂದ, ಡಿಸ್ಕೌಂಟ್ ಸಿಗ್ತಾ ಇರೋದ್ರಿಂದ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಒಂದಷ್ಟು ನೋಡಿ ನಾನು ತರಿಸಿರೋಂಥ ಡ್ರೆಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದ್ರ ಲಿಂಕ್ನೆಲ್ಲ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಓಕೆನಾ? ಮೇ 2ರಿಂದ 7th ಅಂದರೆ ಮೇ 7th ಈ ಸೇಲ್ ಅಂದರೆ ಅಮೆಝಾನ್ ಗ್ರೇಟ್ ಸಮ್ಮರ್ ಸೇಲ್ ನಡೀತಾ ಇದೆ ಫ್ರೆಂಡ್ಸ್. ಸುಮಾರು ಜನ ಡ್ರೆಸ್ಸಸ್ ಕೇಳ್ತಾ ಇರ್ತೀರಾ, ಹಾಗೆ ಈ ಟಿ ಶರ್ಟ್ ಕೂಡ ಸುಮಾರು ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಇದರ ಲಿಂಕ್ನ ನಾನು ಕೊಟ್ಟಿರೋದು. ನಿಮ್ಗೆ ಯಾವ ಡ್ರೆಸ್ ಬೇಕು ಅದನ್ನು, ತುಂಬ ಕ್ವಾಲಿಟಿ ಎಲ್ಲ ಚೆನ್ನಾಗಿರೋ ಅಂಥದ್ದೇನೆ. ಸೊ ಹೈಲಿ ರೆಕಮೆಂಡ್ ಮಾಡ್ತೀನಿ, ಚೆಕ್ ಮಾಡಿ. ಓಕೆನಾ? ಸೊ ಹಾಗೆ ಇನ್ನು ಬಂದ್ವಿ. ತುಂಬಾ ಬಿಸಿಲಿತ್ತು. ಯಪ್ಪ ಎಷ್ಟು ಬಿಸಿಲು ಅಂತಂದರೆ, ನಾನಿವಾಗ ಅಕ್ಕ ಸುದರ್ಶನ್ ಸಿಲ್ಕ್ ಹತ್ರ ಇರ್ತೀನಿ ಅಂತ ಹೇಳಿದ್ಲು. ಇವಾಗ ಯಾರ್ಯಾರು ಬಂದಿರೋದು ಅಂದರೆ ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣನ ವೈಫು ಮತ್ತು ಅವರ ಸಿಸ್ಟರ್ಸು, ಅವರೆಲ್ಲರೂ ಓನ್ ಸಿಸ್ಟರ್ಸ್ ಅವರೆಲ್ಲರೂ. ಒಬ್ಬ ತಂಗಿ ಪ್ರೀತಿ ಅಂದ್ಬಿಟ್ಟು, ಸೊ ಇಲ್ಲೇ ಇರೋದು ಬೆಂಗಳೂರಿನಲ್ಲೇ. ಇನ್ನೊಬ್ಬರು ನಮ್ಮ ಜ್ಯೋತಿರ ಅಕ್ಕ, ಅವ್ರು ಬಂದ್ಬಿಟ್ಟು ಚನ್ನರಾಯಪಟ್ಟಣದಲ್ಲಿ ಇರೋದು, ಶ್ರುತಿ ಅಂದ್ಬಿಟ್ಟು. ಸೊ ಅವರೆಲ್ಲರೂ ಬಂದಿದ್ದರು. ಯಾಕೆಂದರೆ ನಾನು ಯಾವಾಗಲೂ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಲ್ವ, ಇಲ್ಲೆಲ್ಲ ಸ್ಯಾರಿ ಶಾಪು ಇದೆ, ಬನ್ನಿ ನೋಡಿ ಯಾರು ಅಂತ ಹೇಳ್ಬಿಟ್ಟು. ಇವಾಗ ನಮ್ಮ ಫ್ಯಾಮಿಲಿಯವರೇ ಬಂದಿದ್ದಾರೆ ಶಾಪಿಂಗ್ ಮಾಡೋಕ್ಕೆ ಅಂತ, ದರ್ಶನ ಮದುವೆಗಾಗಿರ್ಬೋದು. ಮತ್ತು ಆ್ಯಂಡ್ ಇವ್ರ ಫ್ಯಾಮಿಲಿನಲ್ಲೂ ಕೂಡ ಅಂದರೆ ಜ್ಯೋತಿ ಅಂತ ಹೇಳಿದ್ರೆ ನಮ್ಮ ಅಣ್ಣನ ವೈಫ್ ಅವರು. ಅಣ್ಣ ಅಂತಂದರೆ ಅದೇ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ದೊಡ್ಡಮ್ಮ ಅವ್ರ ಮಗ, ಆಯಿತಾ? ಸೊ ಅಂದರೆ ನಮ್ಮ ವಸಂತಕ್ಕ ಇದ್ದಾಳಲ್ಲ, ಅವ್ರ ಸ್ವಂತ ತಮ್ಮನ ಹೆಂಡತಿ ನಮ್ಮ ಜ್ಯೋತಿ. ಚಾರು ಇದ್ದಾಳಲ್ಲ, ನಮ್ಮ ಗಾನು ಚಾರು ಎಲ್ಲರೂ ಇದ್ದಾರಲ್ಲ, ಜೊತೆಲ್ಲ ಆಟ ಆಡ್ತಿರ್ತಾರಲ್ಲ, ಚಾರುರಮ್ಮ. ಸೊ ಅವರ ದೊಡ್ಡಮ್ಮ, ಅವ್ರ ಚಿಕ್ಕಮ್ಮ ಅವರೆಲ್ಲ ಅದೇ ಸ್ಯಾರಿ ತೊಗೋಬೇಕು, ನಾವು ಅವ್ರದ್ದು ಮನೆಯಲ್ಲಿ ಫಂಕ್ಷನ್ ಇದೆಯಂತೆ, ಸ್ಯಾರಿ ತೊಗೋಬೇಕು, ಡ್ರೆಸ್ಸಸ್ ತೊಗೋಬೇಕು ಅಂತ ಎಲ್ರೂ ನನಗೂ ಇನ್ವೈಟ್ ಮಾಡಿದ್ರು. ಆ್ಯಕ್ಚುಲಿ ನಾನು ಚಂದ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗಬೇಕು ಅಂತ ಹೇಳಿ. ಆಮೇಲೆ ಮುಂಚಿತವಾಗಿ ಹೇಳಿದರೆ ನಾವು ಬೇಗ ಬರ್ತಿದ್ವಲ್ಲ ಅಕ್ಕ, ನಾವು 3 ಗಂಟೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇವಾಗ ಅಕ್ಕ, ಜಯಶ್ರೀ, ಜ್ಯೋತಿ ಎಲ್ಲರೂ ಕೂಡ ಇವಾಗ ಇದಕ್ಕೆ ಬಂದಿದ್ದಾರಲ್ವ, ಮದುವೆಗೆ ಬಂದು ಅದ್ರ ನೆಕ್ಸ್ಟ್ ಡೇನೇ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದುಬಿಟ್ಟಿದ್ದಾರೆ. ಚಿಕ್ಕಪೇಟೆಗೆ ಬಂದಮೇಲೆ ನಮಗೆ ಫೋನ್ ಮಾಡ್ತಾಯಿದ್ದಾರೆ. ಅದಕ್ಕೂ ಮುಂಚೆನೇ ಫೋನ್ ಮಾಡಿದ್ದಿದ್ರೆ ನಾವು ಬೇಗನೆ ಬಂದಿರ್ತಿದ್ವಿ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಚಾಂದಿನಿ ಬೇಗ ಅವ್ರ ಮನೆಯಿಂದ ಈ ಕಡೆ ಬಂದು ಆಟೋನಲ್ಲಿ, ನಾನು ಆಟೋನಲ್ಲೇ ಬರಬೇಕು ಅಂದ್ಕೊಂಡಿದ್ದೆ. ಯಾಕಂದರೆ ಗಾಡಿ ಲಾಸ್ಟ್ ಟೈಮು ಫುಲ್ ಎಲ್ಲ ಒಂಥರ ಆಗ್ಬಿಟ್ಟಿತ್ತಲ್ಲ, ಸ್ಕ್ರ್ಯಾಚಸ್ ಎಲ್ಲ, ಅದಕ್ಕೋಸ್ಕರನೇ ಬೇಡ ಅಂದ್ಕೊಂಡೆ. ಆದರೆ ನನಗೆ ಒಬ್ಬಳೇ ಆಗಿದ್ದರಿಂದ ಮತ್ತು ಟೈಮ್ ಆಗಿದ್ದರಿಂದ ಗಾಡಿ ತೊಗೊಂಡೇ ಬಂದು ಅದೆಲ್ಲೋ ಒಂದು ಕಡೆ ಪಾರ್ಕಿಂಗ್ ಮಾಡಿ ಇವಾಗ ಇಲ್ಲಿಗೆ ಬಂದು ಸೀರೆ ಸೆಲೆಕ್ಷನ್ ಮಾಡ್ತಾಯಿದ್ದಾರೆ. ಚೆನ್ನಾಗಿದ್ದು ಸೀರೆ ಕಲೆಕ್ಷನ್ಸ್ ಎಲ್ಲನೂ ಕೂಡ. ನಾನು ಹೇಳಿದೆ ನಿಮ್ಗೆ ಯಾವ್ದು ಬೇಕು ಅದು ತಗೊಳ್ರಿ, ನೋಡಿರಿ ಅಂತ ಹೇಳಿಬಿಟ್ಟು. ಸೊ ಆ್ಯಂಡ್ ಜೊತೆಗೆ ಸುಮಾರು ಜನ ಎಲ್ಲರೂ ಕೇಳ್ತಾ ಇರ್ತಾರೆ, ನಿಖಿತಾ ಅಷ್ಟೊಂದು ಸೀರೆ ತೊಗೊಳ್ತೀರಾ ನೀವುಗಳು, ಎಲ್ಲಿ ಉಡೋದೇ ಇಲ್ಲ ಅಂತ. ನಾನು ಸೀರೆಗಳನ್ನೆಲ್ಲ ತೊಗೊಂಡು ಎಲ್ಲ ಹೊಲಿಲಿಕ್ಕೆ ಅಂತ ಕೊಟ್ಟಿದ್ದೀನಿ ಬ್ಲೌಸ್ಗಳನ್ನ. ನಾನು ಇತ್ತೀಚೆಗೆ ಸೀರೆ ಉಡಬೇಕು ಅಂತಲೇ ನಾನು ಜಾಸ್ತಿ ಇದು ಮಾಡ್ತಿರೋದು. ನೋಡಿ, ಮೊನ್ನೆ ಯುಗಾದಿ ಹಬ್ಬಕ್ಕೂ ಸೀರೆ ಉಟ್ಕೊಂಡಿದ್ದೆ. ಇವಾಗ ಹಿಂಗೆ ನನಗೆ ಯಾವಾಗ ಇಷ್ಟ ಆಗುತ್ತೆ ಇನ್ಮೇಲೆ ಸೀರೆಗಳನ್ನ ಉಟ್ಕೊತಾ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಖುಷಿ ಮಗೆ ಡ್ರೆಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ದರ್ಶನ ಮದುವೆಗೆ ಒಂದು ಫ್ರಾಕ್ ಥರ ಯಾವ್ದಾದ್ರು ತೊಗೊಳ್ಳೋಣ ಅಂತ. ಅದು ಪಕ್ಕದ ಅಂಗಡಿಲೇ ಕಿಡ್ಸ್ ವೇರ್ ಶಾಪ್ ಕೂಡ ಇತ್ತು. ಇವರೆಲ್ಲ ಸೀರೆಗಳು ತೊಗೊಂಡ್ರು. ಒಂದಷ್ಟು ಯಾವ್ದು ಬೇಕು ಸೆಲೆಕ್ಟ್ ಮಾಡಿಕೊಂಡು, ಕಲರ್ ಆಪ್ಷನ್ ಆಗಿರ್ಬೋದು, ಬೇಗನೆ ಈ ಶಾಪಲ್ಲಿ ಆಗೋಯ್ತು. ಆದರೆ ಏನಂದರೆ ನಾವು ಹೋಗಿ ಟೈಮಿಗೆ ಕರೆಂಟ್ ಹೋಗ್ಬಿಡ್ತು. ಫುಲ್ಲು ಸೆಕೆ, ಫ್ಯಾನ್ ಇಲ್ಲ, ಏನಿಲ್ಲ. ಅಯ್ಯೋ ಇನ್ನೇನು ಮಾಡೋದು ಅಂತ ಇಲ್ಲಿಗೆ ಬಂದ್ವಿ. ಇಲ್ಲ ಅಷ್ಟೊಂದು ನಮಗೇನು ಕಿಡ್ಸ್ ವೇರ್ ಅಂದರೆ ನನಗೂ ಬೇಕಾಗಿತ್ತು, ಮತ್ತು ನಮ್ಮ ಚಾರುಗಾಗಿರ್ಬೋದು, ಅವ್ರ ಸಿಸ್ಟರ್ಸ್ ಮಕ್ಕಳಿಗೆ ಅವ್ರಿಗೆಲ್ಲರಿಗೂ ತೊಗೋಬೇಕಾಯ್ತು. ಇಲ್ಲಿ ಯಾವುದೋ ಆಪ್ಷನ್ ಅಷ್ಟು ಇಷ್ಟ ಆಗಲಿಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು, ನನಗೂ ಏನು ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ ಥರ ಅನ್ನಿಸ್ತು. ಸರಿ ಹಿಂಗೆ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟೊಂದು ನಾನಂದೆ, ಅಯ್ಯೋ ತುಂಬ ದಾಹ ಆಗ್ತದೆ, ಫಸ್ಟು ಯಾರ್ಯಾರು ಕಬ್ಬಿನಲ್ಲಿ ಕುಡಿತೀರಾ ಅಂತ ಕೇಳಿದೆ. ಎಲ್ಲರೂ ಕುಡಿತೀನಿ ಅಂತ ಹೇಳಿದ್ರು. ಸರಿ ನಾವು ಎಲ್ಲರೂ ಸೇರಿ ಒಂದು 8 ಜನ ಏನೋ ಇದ್ವಿ. 8 ಜನರಿಗೂ ಫಸ್ಟು ಕಬ್ಬಿನಲ್ಲಿ ಕುಡೀರಿ, ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ಆಮೇಲೆ ಮತ್ತೆ ಶಾಪಿಂಗ್ ಶುರು ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಇವಾಗ ಜ್ಯೂಸ್ ಕುಡಿತಾಯಿದ್ದಾರೆ. ಅಷ್ಟರಲ್ಲಿ ಯಾರೋ ಸೂಟ್ ಕೇಸ್ ಅಂತ ಮಾರ್ತಾಯಿದ್ರು. ಅಕ್ಕ ಕೇಳಿದ್ರು, ಕಡಿಮೆ ಪ್ರೈಸ್ ಅನಿಸ್ತು, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಆದ್ದರಿಂದ ಇಷ್ಟು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕೇಳಿದ್ವಿ. ಸೊ ಅವ್ರು ಕೊಟ್ಟರು. ಅದೊಂದು ಲಗೇಜ್ ಬೇರೆ ನಮ್ಮ ಅಕ್ಕಂಗೆ ಇನ್ನೂ ಜಾಸ್ತಿ ಆಯಿತು. ಅಕ್ಕ ಹೆಂಗೆ ಇಟ್ಕೊಂಡು ಓಡಾಡ್ತೀಯಕ್ಕ ಇದೆಲ್ಲ ಅಂತ ಕೇಳ್ತಾ ಇದ್ದೆ ನಾನು. ಅದರಲ್ಲಿ ಇನ್ನೊಂದು ಬ್ಯಾಗು ಚಾಂದಿ ಇಟ್ಕೊಂಡಿದ್ದಾಳೆ ನೋಡಿ, ಆ ಬ್ಯಾಗು ನನಗೆ
ಇಷ್ಟ ಆಗಿತ್ತು. ತೊಗೊಳ್ಳೋಣ ಒಂದು ಸಿಂಪಲಾಗಿ ಎಲ್ಲರೂ ಬೇಕು ಅಂತಂದು ಬಂದಾಗ ಕುಶಿಮ ಬಟ್ಟೆಗಳನ್ನ ಇಟ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ಒಂದೆರಡು ಜೊತೆ ನನ್ನ ಬಟ್ಟೆಗಳು, ಅವಳು ಒಂದಷ್ಟು ಬಟ್ಟೆ ಇಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನಾವು ಒಬ್ಬರು ನೋಡೋಕೆ ಹೋಗಿದ್ದು. ಎಲ್ಲರೂ ತೊಗೊಂಡ್ವಿ. ಆಲ್ಮೋಸ್ಟ್ ನಾವು ಒಂದು 4-5 ಜನ ಎಲ್ಲರೂ ತೊಗೊಂಡ್ವಿ ಅದನ್ನು ಅಂತ ಅನ್ಕೋತೀನಿ. ಯಾರು ತೊಗೊಂಡೋದು ನೋಡಲ್ಲ. ಅಕ್ಕ ತೊಗೊಂಡ್ಲು, ಜ್ಯೋತಿ ತೊಗೊಂಡು, ಆಮೇಲೆ ಚಾಂದಿ ತೊಗೊಂಡ್ಲು, ನಾನು ತೊಗೊಂಡೆ. ಅವ್ರ ಸಿಸ್ಟರ್ಸ್ ತೊಗೊಂಡ್ರು, ಅದನ್ನು ನಾನು ಅಬ್ಸರ್ವ್ ಮಾಡಲಿಲ್ಲ. ಇನ್ನು ಇನ್ನೊಂದು ಕಡೆ ಬಂದ್ವಿ ಡ್ರೆಸ್ ಶಾಪಿಗೆ. ಅಬ್ಬಾ ಇಲ್ಲಂತೂ ಒಂದಷ್ಟು ಇವ್ರಿಗೆ ಇಷ್ಟ ಆದರೆ ಅದು ನಮಗೆ ಇಷ್ಟ ಆಗಲ್ಲ, ನಮ್ಗೆ ಇಷ್ಟ ಆದರೆ ಅವ್ರಿಗೆ ಇಷ್ಟ ಆಗಲ್ಲ. ಅವರು ಇದ್ದಿದ್ದು ಚಿಕ್ಕ ಅಂಗಡಿ. ಯಾವಾಗಲೂ ನಾನು ಹೇಳೋದೇನೆಂದರೆ ಸ್ವಲ್ಪ ದೊಡ್ಡ ಅಂಗಡಿಗೆ ಹೋಗೋದಕ್ಕಿಂತ ಈ ಥರ ಚಿಕ್ಕ ಅಂಗಡಿಗೆ ಹೋದರೆ ಬೆಸ್ಟು. ಒಂದು ಸ್ವಲ್ಪ ಬಾರ್ಗೇನು ಮಾಡ್ಬೋದು ಅಂತ ಎಲ್ಲ ಅಂದ್ಕೊಂಡು ಇಲ್ಲಿಗೆ ಬಂದು ಇವಾಗ ಕೂತ್ಕೊಂಡಿದ್ದೀವಿ. ಒಂದಷ್ಟು ಡ್ರೆಸ್ಸು ಕಲೆಕ್ಷನ್ಸ್ನ ತೆಗ್ದು ಹಾಕ್ತಾಯಿದ್ದಾರೆ. ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೋಡ್ಕೊಂಡು ತಗೊಳ್ತಾ ಇದ್ದೀವಿ. ನನಗೆ ಇಲ್ಲಿ ಒಂದು ಡ್ರೆಸ್ ಮಾತ್ರ ಯಾವುದೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಅಷ್ಟೇನೆ. ಇನ್ಯಾವ ಡ್ರೆಸ್ಸು ಅಷ್ಟಾಗಿ ನನಗೇನು ಅಂದರೆ ಸೈಜ್ ಬಂದರೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾನು ಯಾವಾಗಲೂ ಡಬಲ್ XL ತೊಗೊಳ್ತೀನಿ. ಆದರೆ ಡಬಲ್ XL ನನಗೆ ತುಂಬಾ ಲೂಸ್ ಆಗುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ. ನಾನು ಮತ್ತು ಅದು ಸ್ಟಿಚ್ಚು ಕೂಡ ಇಡ್ಸೋದಕ್ಕೆ ಹೋಗೋದಿಲ್ಲ ಜಾಸ್ತಿ. ಯಾಕೆಂದ್ರೆ ತುಂಬ ಅದು ಹೇಗೆ ಬಂದಿರುತ್ತೋ ಹಾಗೆ ಹೊಲ್ದಿರೋದು ಹಾಕ್ಕೊಂಡ್ರೆ ಚೆಂದ. ಮತ್ತೆ ನಾವು ಸ್ಟಿಚ್ ಇಡಿಸ್ತೀವಿ ಅಂದರೆ ಅದು ಒಂದು ಸ್ವಲ್ಪ ಹಾಳಾದಂಗೆ ಬಿಡುತ್ತೆ, ಬಟ್ಟೆ ಸುಕ್ ಥರ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೆಲ್ಲೂ ಸ್ಟಿಚ್ ಇಡಿಸೋದಿಲ್ಲ. ಅದಕ್ಕೋಸ್ಕರ ಸರಿ ನೋಡ್ಕೊಂಡು ಮಾಡಿಕೊಂಡು ಇಲ್ಲೇನೇ ಎಲ್ಲ ತೊಗೊಂಡ್ವಿ ಒಂದಷ್ಟು ಜನ. ಫಸ್ಟಿಗೆ ಅಂದರೆ ನಾವು ಅವ್ರು ಹೇಳಿದ್ದೇ ಒಂದು ಪ್ರೈಸು, ಲಾಸ್ಟಿಗೆ ಜಾಸ್ತಿ ಪ್ರೈಸ್ ಹೇಳ್ಬಿಟ್ರು. ಆಮೇಲೆ ನಾವಿಲ್ಲ ಆಗಲ್ಲ, ಹಾಗೆ ಹೀಗೆ ಗೊತ್ತಲ್ಲ ಹೆಣ್ಮಕ್ಳು ಹೋದಾಗ ಹೆಂಗೆ ಬಾರ್ಗೇನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಇಲ್ಲ ಇಷ್ಟು ಕೊಡಿ ಅಷ್ಟು ಕೊಡಿ ಹಂಗೆ ಹಿಂಗೆ ಅಂತೆಲ್ಲ ದಬ್ಬಾಯಿಸ್ಕೊಂಡು ಮಾಡಿಕೊಂಡು ತಗೊಂಡ್ವಿ. ಓಕೆ ಅನ್ನಿಸ್ತು. ನಾನು ತುಂಬ ಇಲ್ಲ, ಆದರೆ ಇನ್ನೂ ಒಂದು ಕಡೆ ಹೋಗಿದ್ವಿ, ಅಲ್ಲಿ ಇನ್ನೂ ಕಡಿಮೆ ಇತ್ತು ಪ್ರೈಸು. ಆದರೆ ನಮಗೆ ಇಲ್ಲಂತೂ ಇಲ್ಲಿ ಗಲ್ಲಿಗಳೆಲ್ಲ ಇದ್ದಾವೆ, ಇಲ್ಲೆಲ್ಲ ಯಾವ್ಯಾವ ಶಾಪು ಎಲ್ಲೆಲ್ಲಿದ್ದಾವೆ ಏನೂ ಗೊತ್ತಾಗೋದಿಲ್ಲ. ಇನ್ನು ಡ್ರೆಸ್ಸಸ್ ತೊಗೊಂಡಾಯಿತು, ಜೊತೆಗೆ ಸೀರೆನೂ ಕೂಡ ತಗೊಂಡಾಯಿತು. ಇನ್ನು ಮಕ್ಕಳು ಬಟ್ಟೆ ಹುಡ್ಕೋದೊಂದು ಬಾಕಿ ಇತ್ತು. ಇನ್ನು ಮಕ್ಕಳು ಬಟ್ಟೆ ಹುಡ್ಕೋಣ ಅಷ್ಟರಲ್ಲಿ ಮತ್ತೆ ತಿರ್ಗಿ ಹೊಟ್ಟೆ ಹಸಿವು ಶುರು ಆಯಿತು. ಎಲ್ಲರೂ ಹೋಟೆಲಲ್ಲಿ ಊಟ ಮಾಡೋಣ ಅಂದರೆ ಚಿಕ್ಕಪೇಟೆನಲ್ಲಿ ಅಷ್ಟಾಗಿ ಆ ರೋಡಲ್ಲಿ ಹೋಟ್ಲುಗಳು ಸಿಗೋದು ಕಷ್ಟ. ಆದರೆ ನಾನೇನು ಮಾಡಿದೆ, ಬೇಲ್ಪುರಿ ಎಲ್ಲರಿಗೂ ಕೊಡಿಸಿದೆ. ಬೇಲ್ಪುರಿ ಕೊಡಿಸ್ಬಿಟ್ಟು ಮತ್ತೆ ಜ್ಯೂಸಾದ ಬೇಲ್ಪುರಿ ಕುಡಿಸ್ದೆ. ಬೇಲ್ಪುರಿ ಎಲ್ಲರೂ ತಿಂದ್ವಿ, ಸ್ವಲ್ಪ ಲೈಟಾಗಿ ಅಂತ ತಿನ್ಕೊಂಡ್ವಿ. ಪಾಪ ನಮ್ಮ ಜಯಶ್ರೀಗೆ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತಂತೆ. ಹಾಗಾದಮೇಲೆ ಫ್ಯಾನ್ಸಿ ಸ್ಯಾರಿ ಬೇಕಾಗಿತ್ತು ನಮ್ಮ ಜಯಶ್ರೀಗೆ ಅಂತ ಹೇಳ್ತಾಯಿದ್ಲು. ಅಷ್ಟರಲ್ಲಿ ಹಂಗೆ ನಿಂತ್ಕೊಂಡಿದ್ವಿ. ಅಷ್ಟರಲ್ಲಿ ಇವರು ಸಿರಿಮನೆ ವ್ಲಾಗ್ಸ್ ಅಂತ ಹೇಳಿಬಿಟ್ಟು ಪಾಪ ಇವರು ಮೇಲ್ ಮಾಡಿದರು ನನಗೆ ರೀಸೆಂಟಾಗಿ. ನಾನು ಅವ್ರಿಗೆ ರಿಪ್ಲೈ ಕೂಡ ಮಾಡಿದ್ದೆ. ಅವರು ನಿಮ್ಮನ್ನು ಇನ್ಸ್ಪೈರ್ ಆಗಿ ನಾನು ವಿಡಿಯೋ ಅಂದರೆ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು. ನಿಖಿತಾ ಅವರೇ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ನನ್ನ ಜೊತೆ. ಖುಷಿ ಆಯಿತು. ನಾವು ರೀಸೆಂಟಾಗಿ ಒಂದು ಮಿನಿಮಮ್ 1.5 hour 2 hours ಅವ್ರ ಜೊತೆ ಮಾತಾಡಿದೆ ನಾನು ರೀಸೆಂಟಾಗಿ. ಆ್ಯಕ್ಚುಲಿ 5ನೇ ತಾರೀಕು ಅವ್ರ ಮನೆ ಫಂಕ್ಷನ್ ಕೂಡ ಇದೆ. ನನ್ನನ್ನು ಇನ್ವೈಟ್ ಮಾಡಿದ್ರು ಹಾಫ್ ಸ್ಯಾರಿ ಫಂಕ್ಷನ್ನು. ಆದರೆ ನನಗೆ ಅವತ್ತೇ ಖುಷಿ ಬರ್ತಡೆ, ದರ್ಶನ್ ಮದುವೆ ಆಗಿರೋದ್ರಿಂದ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸಾರಿ, ನೆಕ್ಸ್ಟ್ ಟೈಮ್ ಖಂಡಿತ ಮೀಟ್ ಆಗೋಣ ಅಂತ. ಅವ್ರು ನನ್ನನ್ನು ಕಂಡಿಡ್ದಿಲ್ಲ. ಫಸ್ಟು ಚಾಂದಿನಿ ನೋಡಿದ್ರಂತೆ, ಆಮೇಲೆ ಚಾಂದಿನಿ ನೋಡಿ ಆಮೇಲೆ ನನ್ನನ್ನು ಕಂಡಿಡಿದ್ರಂತೆ. ಖುಷಿ ಆಯಿತು, ತುಂಬಾ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ. ಪಾಪ ಅವ್ರು ವ್ಲಾಗ್ ಮಾಡ್ಕೊಳ್ಳಿಲ್ಲ, ಫೋಟೋ ತೊಗೊಂಡ್ರು ಅಷ್ಟೇನೆ. ಆಮೇಲೆ ಹೇಳ್ತಾಯಿದ್ರು ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ತೆ. ನನಗಂತೂ ಎಷ್ಟು ಎಕ್ಸೈಟ್ ಆಗಿದೆ ಅಂದರೆ ನನ್ನನ್ನು ನೋಡಿ ತುಂಬಾ ಖುಷಿ ಆಯ್ತಂತೆ. ಯಾಕೆಂದರೆ ನಾನಂದರೆ ಅವ್ರಿಗೆ ತುಂಬಾ ಇಷ್ಟ ಅಂತೆ. ಆ ಥರ ಹೇಳ್ತಾಯಿದ್ರು ಅವರು. ಇದು ನಾನು ಹೇಳಿರೋ ಮಾತಲ್ಲ, ಅವ್ರು ಹೇಳಿರೋ ಮಾತು. ಬೇಕಂದರೆ ಅವ್ರ ವ್ಲಾಗಲ್ಲಿ ಹೋಗಿ ನೋಡಿ. ಅವ್ರ ಪಾಪ ತುಂಬ ಹೇಳ್ತಾಯಿದ್ರು. ನಾನಂತೂ ಎಷ್ಟೊಂದು ವ್ಲಾಗಲ್ಲಿ ಹೇಳಿದ್ದೀನಿ, ನಾವು ನಿಖಿತಕ್ಕನ್ನು ನೋಡೇ ನಾನು ಇನ್ಸ್ಪೈರ್ ಆಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಅಂತ ಎಷ್ಟೊಂದು ಸರಿ ಹೇಳಿದ್ದೀನಿ ಅಕ್ಕ ಅಂತ ಅವರೇ ಹೇಳ್ತಾಯಿದ್ರು. ತುಂಬ ಇಷ್ಟ ಆಯಿತು ಅವರು ಮಾತಾಡಿದ್ದು, ನನಗೆ ಸಿಕ್ಕಿದ್ದು ಎಲ್ಲನೂ. ಆದಮೇಲೆ ನಾನು ಫೋನ್ ನಂಬರ್ ಇಸ್ಕೊಂಡಾದ್ಮೇಲೆ ಒಂದು 2 hour ನಾವು ಅವತ್ತು ಲಾಸ್ಟ್ ಸಂಡೇ ಏನೋ ಮಾತಾಡಿದ್ವಿ. ಖುಷಿ ಆಯಿತು. ಸೊ ಇನ್ನು ಇವ್ರಿಗೆ ಬಾಯ್ ಹೇಳ್ಬಿಟ್ಟಾಯ್ತು, ಇನ್ನು ನೀವು ತೊಗೊಂಡು ಓಡಿ, ನಮಗೆ ಟೈಮ್ ಆಗಿಬಿಡುತ್ತೆ, ನಾನು ಬೇರೆ ಕಡೆ ಹೋಗೋದಿದೆ ಪ್ಲ್ಯಾನು ಅಂತ ಅಂದ್ಕೊಂಡು ಬಂದ್ವಿ. ನೋಡಿ ಎಲ್ಲ ಆ ಬ್ಯಾಗ್ ತೊಗೊಂಡಿದ್ದು ಒಳ್ಳೇದಾಯಿತು. ಬ್ಯಾಗಲ್ಲಿ ಒಂದಷ್ಟು ಡ್ರೆಸ್ಸಸ್ಗಳೆಲ್ಲ ತುಂಬ್ಕೊಳ್ಳೋಕೆ ಈಸಿ ಆಯಿತು. ಚಾಂದಿ ಒಂದಷ್ಟು ಡ್ರೆಸ್ಗಳು ತೊಗೊಳ್ತಾ ಇದ್ಲು. ಚಾಂದಿನೇ ಜಾಸ್ತಿ ಡ್ರೆಸ್ಸು, ಆ್ಯಕ್ಚುಲಿ ಚಾಂದಿನೇ ಜಾಸ್ತಿ ಶಾಪಿಂಗ್ ಮಾಡಿದ್ದು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅದ್ರ ಲಾಸ್ಟ್ ವೀಕು ನಾನು ರಕ್ಷಿತು ಇಬ್ಬರೂ ಹೋಗ್ಬಿಟ್ಟು ಶಾಪಿಂಗ್ ಮಾಡಿದ್ವಲ್ಲ, ನಾನು ಅವಾಗಲೂ ಡ್ರೆಸ್ ತಂದಿದ್ದೆ. ಆದ್ದರಿಂದ ನಾನೇನು ಡ್ರೆಸ್ ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ. 2 ಜೊತೆನೋ 3 ಜೊತೆನೋ ಡ್ರೆಸ್ ತೊಗೊಂಡೆ ಅಷ್ಟೇ. ಇನ್ನು ಅದಾದಮೇಲೆ ಯಾವುದೋ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳ್ಕೊಂಡು ಹೋಗೋಣ ಅಂತ ಹೇಳ್ತಾನೆ ಇತ್ತು, ತೊಗೋಬೇಕು ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಅವಳೊಂದು ಸ್ಯಾರಿ ತೊಗೊಂಡ್ಲು.
ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಸ್ವೀಟ್ ಮಾಡಬೇಕು ಅಂತ ಹೇಳ್ತಾಯಿದ್ದೆ. ಇವತ್ತು ಆಗಿದಾಗಲಿ ಅಂದ್ಬಿಟ್ಟು ಏನು ಮಾಡಿದೆ ಅಂತಂದರೆ ಶಾವಿಗೆ ಮತ್ತು ಇಂಥ ಕ್ಯಾರೆಟು ಆಮೇಲೆ ಸಬ್ಬಕ್ಕಿ ಇದಿಷ್ಟೂ ಹಾಕಿ ಖೀರ್ ಮಾಡಿದ್ದೆ. ಸಖತ್ತಾಗಿತ್ತು. ಗಟ್ಟಿ ಹಾಲು ಹಾಕಿ ಮಾಡಿದ್ದೆ. ತುಪ್ಪ ಮತ್ತು ಗೋಡಂಬಿ ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಕ್ಯಾರೆಟು ಮತ್ತು ಶಾವಿಗೆ ಜೊತೆಗೆ ಸಬ್ಬಕ್ಕಿ ಮೂರೂ ತುಪ್ಪದಲ್ಲಿ ಚೆನ್ನಾಗಿ ತುಪ್ಪದಲ್ಲೇ ಹುರಿದ್ಬಿಟ್ಟು ಆಮೇಲೆ ಹಾಲು ಹಾಕಿ ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಏಲಕ್ಕಿ ಕಾಯಿ ಹಾಕಿ ಮಾಡಿದೆ. ಯಾವುದೇ ಈ ಕಂಡೆನ್ಸ್ಡ್ ಮಿಲ್ಕ್ ಬರುತ್ತಲ್ವ, ಮಿಲ್ಕ್ ಮೇಡು ಅದೇನೂ ಹಾಕೇ ಇರಲಿಲ್ಲ ನಾನು. ಚೆನ್ನಾಗಿತ್ತು. ಇದನ್ನೇ 2 ದಿನ ಮಿಕ್ಕಿತ್ತು ಇದು ನಮ್ಮ ಮನೆಯಲ್ಲಿ. ಇನ್ಮೇಲೆ ಹೇಳಿದೆ, ನೀನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಪಾಯಸಗಳು ಮಾಡಲ್ಲಪ್ಪ ಅಂತ ನಮ್ಮ ಮನೆಯಲ್ಲಿ ಹೇಳಿದೆ. ಏನೋ ಆ ಪಾತ್ರೆಯಲ್ಲಿ ಒಂಚೂರು ಸ್ವೀಟ್ ಮಾಡಬೇಕು ಅಂತ ಆಸೆ ಆಗ್ತಾಯಿತ್ತು, ಮಾಡಿದೆ. ಯಾರು ತಿಂದಿಲ್ಲ, ಏನಿಲ್ಲ, ಇನ್ಮೇಲೆ ಏನೂ ಮಾಡಲ್ಲ ಅಂತ ಹೇಳ್ತಾಯಿದ್ದೆ. ಇನ್ನು ಅದ್ರ ಜೊತೆಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಮಾಡಿರೋದು. ಅದ್ರ ಜೊತೆ ಬ್ರೇಕ್ಫಾಸ್ಟು ಟೊಮೊಟೊ ಬಾತ್ ಮಾಡಿದ್ದೆ. ಯಮ್ಮಿಯಾಗಿತ್ತು. ಸಖತ್ತಾಗಿತ್ತು ಮಾತ್ರ, ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಸೌತೆಕಾಯಿ, ಈರುಳ್ಳಿ, ಆಮೇಲೆ ಮೊಸರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ರಾಯ್ತ ಮಾಡಿದೆ. ಚೆನ್ನಾಗಿತ್ತು. ಸ್ವಲ್ಪ ಹಸಿ ಬಟಾಣಿ ಹಾಕಿದ್ದೆ. ಯಾವುದೇ ರೀತಿ ತರಕಾರಿ ಎಲ್ಲ ಏನೂ ಹಾಕಿರಲಿಲ್ಲ. ಈ ಥರ ಪ್ಲೈನ್ ಪಲಾವ್ ಮಾಡಿದಾಗ ನಾನು ಯಾವಾಗಲೂ ನನ್ನ ತಮ್ಮಂದಿರನ್ನ ಜ್ಞಾಪಿಸ್ಕೊತೀನಿ, ರಿಷಿ ಭುವನ್ನ. ಯಾಕೆಂದರೆ ಅವ್ರಿಗೆ ಈ ಥರ ತರಕಾರಿ ಹಾಕ್ತಲೇ ಮಾಡುವಂಥ ಪಲಾವ್ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದೇ ತರಕಾರಿ ಹಾಕ್ಬಿಟ್ರೆ ಎಲ್ಲ ತರಕಾರಿಗಳನ್ನೂ ಸೈಡಲ್ಲಿ ಎತ್ತಿಟ್ಬಿಟ್ಟು ಇದು ಮಾಡ್ತಾಯಿರ್ತಾರೆ. ಅದಕ್ಕೋಸ್ಕರ ಈ ಥರ ಪ್ಲೈನ್ ಮಾಡಿದಾಗ ನಂಗೆ ಅವರೇ ಜ್ಞಾಪಕ ಬರ್ತಾಯಿರ್ತಾರೆ. ಅದ್ರ ಜೊತೆಗೆ ಈ ಕ್ಯಾರೆಟ್ ಮತ್ತು ಹೆಲ್ದಿ ಅಂತ ಮಾಡಿದೆ. ಕ್ಯಾರೆಟ್ ಜಾಸ್ತಿ ಇತ್ತು ಮನೆಯಲ್ಲಿ ಅಂದ್ಬಿಟ್ಟು ಜಾಸ್ತಿ ಕ್ಯಾರೆಟ್ ಹಾಕ್ಬಿಟ್ಟು ಸಬ್ಬಕ್ಕಿ ಶಾವಿಗೆ ಹಾಕ್ಬಿಟ್ಟು ಮಾಡಿದೆ. ಸೊ ಟ್ರೈ ಮಾಡಿ ಇದನ್ನು. ಸಿಂಪಲಾಗಿ ಹೇಳಿದ್ನಲ್ಲ, ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಲು ಹಾಕಿ ಮಾಡೋ ಅಂಥದ್ದು, ಅಷ್ಟೇ ಸಿಂಪಲ್. ಇನ್ನು ರಾಯ್ತ ಮಾಡಿದೆ. ಇದನ್ನು ಲಂಚ್ ಬಾಕ್ಸಿಗೂ ಇದನ್ನೇ ಕಟ್ಟಿದೆ. ರೈಸ್ ಐಟಮ್ಮು, ಟೊಮೊಟೊ ಬಾತು. ಇನ್ನು ಬ್ರೇಕ್ಫಾಸ್ಟಿಗೂ ಇದನ್ನು ಸೋಮ್ಗೆ ಕೊಟ್ಟೆ. ಸೊ ಹೀಗಿತ್ತು. ಆ್ಯಂಡ್ ಇವತ್ತಿನ ವ್ಲಾಗು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೀಗಿತ್ತು ನಮ್ಮ ಅಕ್ಕನ ಜೊತೆ ಶಾಪಿಂಗ್. ಆ್ಯಂಡ್ ದರ್ಶನ್ ಕೊಟ್ಟಿದ್ದ ದುಡ್ಡಲ್ಲಿ ನನಗೆ ಅಮೌಂಟ್ ಕೊಟ್ಟಲ್ಲ ಅವನು. ಅಕ್ಕ ತಗೋ, ನನ್ನ ಮದುವೆಗೆ ನೀನು ಏನಾದರೂ ತಗೋ ಅಂತ ಕೊಟ್ಟನಲ್ಲ, ಅದರಲ್ಲೂ ಕೂಡ ನಾನು ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿ ಎಲ್ಲರೂ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ಸೊ ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ ಸಿಗ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.